ಕನ್ನಡ ಸಾಹಿತ್ಯ ರಂಗ ಡ್ಯಾಲಸ್ ಅಲ್ಲಿ ನಡೀತಾ ಇದೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ. ಈ ಬಾರಿಯ ಪ್ರಮುಖ ವಿಷಯ ಚಲನಚಿತ್ರ ಮತ್ತು ಸಾಹಿತ್ಯ ಅಂತ. ಮಯೂರ ಕಾದಂಬರಿ ಆಧಾರಿತ ಚಲನಚಿತ್ರ ಅಂದ್ರೆ ಹೆಚ್ಚು ಜನಕ್ಕೆ ಅದು ನಂಬಿಕೆನೇ ಬರೋದಿಲ್ಲ. ಈ ಸಲ ನಮ್ಮ ಮಲ್ಲಿಗೆ ಕನ್ನಡ ಸಂಘದ ಆಶ್ರಯದಲ್ಲಿ ನಡೀತಾ ಇದೆ. ಅದೇ ಸಂಘದ ಅಧ್ಯಕ್ಷಳು ನಾನು ವಿದ್ಯಾ ಆದ್ಯ. 2026ನೇ ಇಸ್ವಿನಲ್ಲಿ ಮೇ 1, 2, 3 12ನೇ ವಸಂತ ಸಾಹಿತ್ಯೋತ್ಸವ ನಡೆಯಲಿದೆ. ಇಲ್ಲಿಯ ಡ್ಯಾಲಸ್ನ ಅರ್ವಿಂಗ್ ನಗರದ DFW ಹಿಂದೂ ಟೆಂಪಲ್ ಏಕ್ತಾ ಮಂದಿರ್ ಅಂತ ಕರೀತಾರಲ್ಲ, ಆ ಜಾಗದಲ್ಲಿ ಇದು ನಡೀತಾ ಇದೆ. ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನ ಯಾರು ಮಾಡಿದ್ದಾರೆ ಅವರೊಡನೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಕೂತ್ಕೊಂಡು ಒಂದು ಚರ್ಚೆಯನ್ನು ನಡೆಸ್ತಾರೆ. ಕನ್ನಡ ಸಾಹಿತ್ಯ ರಂಗ ಅನ್ನೋದು ಅಮೆರಿಕಾನಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೀಸಲಾದಂತಹ ಒಂದು ಸಂಸ್ಥೆ. ಬರುವಂತ ಜನಗಳಿಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಅವ್ರು ಅಪೇಕ್ಷಿಸಬಹುದು? ಶುಕ್ರವಾರ ಸಾಯಂಕಾಲದಿಂದ ಕಾರ್ಯಕ್ರಮ ಶುರುವಾಗತ್ತೆ. ಹಾಡು, ನೃತ್ಯ, ನಾಟಕ ಮತ್ತೆ ಒಳ್ಳೆ ಚೆನ್ನಾಗಿರೋ ಊಟ ತಿಂಡಿ ಎಲ್ಲದೂ ಕೂಡ ಇರುತ್ತೆ. ಬರೀ ಮಾತು ಅಷ್ಟೇ ಅಲ್ಲ. ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು, ಬಹಳ ಇಷ್ಟ ಆಯ್ತು. ಮೊದಲನೇದಾಗಿ ಊಟ ಅಂತೂ ಸಖತ್ತಾಗಿತ್ತು 2 ದಿನನೂ. ಆಮೇಲೆ ಎಲ್ಲ ರೀತಿಯ ಕಾರ್ಯಕ್ರಮಗಳು, ನಾವು ಒಂದು ನಾಟಕ ಮಾಡಿದ್ವಿ. ತುಂಬ ಜನಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇರುತ್ತೆ, ಬಟ್ ಸಾಹಿತ್ಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಸೊ ಅಂಥವ್ರಿಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀರಾ? ನಮ್ಮ ಉದ್ದೇಶ ಏನು ಅಂದರೆ, ನಿಮಗೆ ಸ್ವಲ್ಪ ಆಸಕ್ತಿ ಇದ್ದರೂ ಸಹ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಇರುತ್ತೆ. ಯಾರಿಗೆ ಬರೆಯೋದಕ್ಕೆ ಆಸಕ್ತಿ ಇದೆ, ಓದೋದಕ್ಕೆ ಆಸಕ್ತಿ ಇದೆ, ಅವರನ್ನೆಲ್ಲ ಒಟ್ಟು ಮಾಡಿ ಒಂದು ವೇದಿಕೆಯನ್ನು ಕಲ್ಪಿಸೋ ಉದ್ದೇಶದಿಂದ 2003ರಲ್ಲಿ ಕನ್ನಡ ಸಾಹಿತ್ಯ ರಂಗ ಸ್ಥಾಪನೆ ಆಯಿತು. ಪ್ಯಾನೆಲ್ ಡಿಸ್ಕಷನ್ಸ್ ಇರುತ್ತೆ. ಕೃತಿ ಬರೆದಿರೋದು ಪರದೆಗೆ ಬಂದಾಗ ಯಾವ ರೀತಿ ಒಂದು ಮಾರ್ಪಾಡುಗಳಾಗತ್ತೆ, ಸ್ಥಳೀಯ ಆಸಕ್ತರು ಕವನ, ಕಥೆ ಇದುಗಳನ್ನೆಲ್ಲ ಕಳಿಸಬಹುದು. ನಾವು ಇದನ್ನೆಲ್ಲ ಪಬ್ಲಿಷ್ ಮಾಡಿ ಜನರಿಗೆ ಕೊಡ್ತೀವಿ. ಮೊದಲು ಎಲ್ಲಿ ನಡೆದಿದ್ದು? ಡೆಲವೇರ್ನಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ನಡೀತಿದ್ದು. ಕನ್ನಡ ಸಾಹಿತ್ಯ ರಂಗಕ್ಕೆ ಸದಸ್ಯರಾಗಬೇಕು ಅಂದರೆ ಖಂಡಿತ ಕನ್ನಡ ಸಾಹಿತ್ಯ ರಂಗ .org ಅಂತ ವೆಬ್ಸೈಟ್ ಇದೆ.